स्वागत है आपका बी न्यूज़ नेशन में। मैं हूं आबिद हुसैन शेख। पुलिस पब्लिक की सर्विस के लिए होती है, इनका इस्तेमाल करें। आरिफ मुशापुरे का अवेयरनेस क्राइम कंट्रोल के लिए जनता में अवेयरनेस प्रोग्राम बीजापुर जिला के सिंदगी पुलिस स्टेशन के अधिकारियों और कर्मचारियों द्वारा सिंदगी पुलिस स्टेशन के लिमिट में आने वाले बंदाल और आसपास के गांव में चोरी, सड़क सुरक्षा और ऑनलाइन साइबर अपराधों के बारे में जागरूकता प्रोग्राम का आयोजन किया गया था, जिसमें बात करते हुए पीएसआई आरिफ मुशापुरे ने कहा कि पुलिस जनता की सेवा के लिए हमेशा तैयार रहती है। इसका इस्तेमाल करना जनता पर निर्भर है। पुलिस के साथ जुड़कर अपराध मुक्त समाज का निर्माण हम सब का कर्तव्य है, कहा पुलिस अधिकारी आरिफ मुशापुरे ने। ಪುತ್ರ ಅದು ನಮಗೆ ಗೊತ್ತಾಗಲ್ಲ. ಪೊಲೀಸ್ ಏನು ನಮ್ಮದು ಸಿಸ್ಟಮ್ ಇದೆ, ನಾವು ಪ್ರಜೆಗಳ ಸೇವೆಗಾಗಿನೇ ಇರೋದು. ಸದಾ ನಿಮ್ಮ ಸೇವೆಯಲ್ಲಿ ಅಂತೇಳಿ ನಾವು ಸ್ಲೋಗನ್ ಹಾಕ್ತೀವಿ. ಕರ್ನಾಟಕ ವಿಜಯಪುರ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಗೆ ಸಿದ್ಧ ಅಂತೇಳಿ ನಾವು ಯಾವತ್ತೂ ಸಿದ್ಧರಾಗಿದ್ದೀವಿ. ಅದಕ್ಕ ಒಂದು ಪೊಲೀಸ್ ವ್ಯವಸ್ಥೆ, ಒಂದು ಸಮಾಜ ವ್ಯವಸ್ಥೆ ಗಟ್ಟಿಯಾಗಿ ಇರಬೇಕಂತಂದ್ರ ಸಾರ್ವಜನಿಕರು ಸಹಿತ ಅಷ್ಟೇ ಪೊಲೀಸರೊಂದಿಗೆ ಸ್ನೇಹದಿಂದ ಇರಬೇಕು. ಎಲ್ಲಾ ಮಾಹಿತಿಗಳನ್ನ ಶೇರ್ ಮಾಡುವಂತದ್ದು ಮಾಡ್ತಾ ಇರಬೇಕು. ನಂತರ ಇನ್ನೊಂದು ಅತಿ ಜಾಸ್ತಿ ಹೊತ್ತು ಮಾತಾಡೋದಲ್ಲ, ಇನ್ನೊಂದು ಏನಂತಂದ್ರೆ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನು ಬಹಳಷ್ಟು ಆಗ್ತಾ ಇರೋದು. ಈಗ ಒಂದು ಅವಕಾಶ ಸಿಕ್ಕಿದೆ, ಸುಮಾರು 100-200 ಜನ ನಾವು ಪೊಲೀಸ್ ಕಾರ್ಯಕ್ರಮ ಮಾಡ್ತೀವಿ ಸೇರಿ ಅಂದ್ರೆ ಇಷ್ಟು ಜನ ಸೇರಲ್ಲ. 20-30 ಜನ ಯಾರ ಬೀಟ್ ಪೊಲೀಸರು ಬಂದಾಗ 20-30 ಜನ ಕಟ್ಟಿ ಮೇಲೆ ಕೂತು ಸಿಗ್ತಿರ್ಬಿಟ್ರೆ ಇವತ್ತು ಒಟ್ಟರು ಸಿಕ್ಕಿದ್ರು. ಅದಕ್ಕೆ ಹೇಳ್ತಾ ಇದೀನಿ, ದಯಮಾಡಿ ಸೈಬರ್ ಕ್ರೈಮ್ ಅಂತೇಳಿ ಬರ್ತಾ ಇದ್ರು. ಅಂದ್ರೆ ನಿಮ್ಗ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ಲಿಂಕ್ ಅದ, ತಿಂಗಳ ನಿಮ್ಗೆ 20,000 ರೂಪಾಯಿ ಪಗಾರ ಕೊಡ್ತೀವಿ, ನಿಮ್ಗೆ $750 ಮಿಲಿಯನ್ ಲಾಟ್ರಿ ಹತ್ತೈತಿ. $700 ಮಿಲಿಯನ್ ಅಂತಂದ್ರೆ ಅವು ಇಡೀ ಒಂದ್ 4-5 ಮನಿನೇ ಬೇಕು ರೊಕ್ಕ ಇಡಕ್ಕ. ಅಷ್ಟು ರೊಕ್ಕ ಸಿಕ್ಕೈತಿ, ಲಾಟ್ರಿ ಹತ್ತೈತಿ ಅಂತೇಳಿ ಸುಳ್ಳು ಏನಾರ ಮೆಸೇಜ್ ಬರ್ತಿರ್ತಾವ. ಅವುಗಳನ್ನ ನಂಬಿ ಅವುಗಳಿಗೆ OTP ಕೊಟ್ಟು ನಿಮ್ಮ ಬ್ಯಾಂಕ್ ಅಲ್ಲಿ ಇರುವಂತ ದುಡ್ಡೆಲ್ಲ ಹಾಳಾಗ್ತವೆ. ವಿಡ್ರಾ ಮಾಡ್ಕೊಂಡ್ಬಿಡ್ತಾರ ಅವ್ರು, ಸೈಬರ್ ವಂಚಕರು ಅಂತ ಇರ್ತಾರ. ಆದ್ದರಿಂದ ಯಾರು ಸಹಿತ ಇಂತ ವಂಚನೆಗೆ ಬಲಿ ಆಗಕ್ ಹೋಗ್ಬೇಡ್ರಿ. ಮೊಬೈಲ್ ಅಲ್ಲಿ ಏನೋ ಲಿಂಕ್ ಬಂತು ಕ್ಲಿಕ್ ಮಾಡೋದು, ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಸಾರ್ವಜನಿಕ ನೆಮ್ಮದಿ ಕೆಡಿಸುವಂತ ಕೆಲಸ, ಸಾರ್ವಜನಿಕ ನೆಮ್ಮದಿ ಶಾಂತಿಯನ್ನ ಕದಡಿಸುವಂತ ಕೆಲವೊಂದು ಮೆಸೇಜ್ಗಳು ಸಹಿತ ಈ ಕಿತಾಪತಿ ಮಾಡುವಂತ ದುಷ್ಟ ಶಕ್ತಿಗಳು ಮಾಡ್ತಾ ಇರ್ತಾವ. ಅವುಗಳನ್ನು ಸಹಿತ ನಂಬದೆ। और खबरों के लिए देखते रहिए बी न्यूज़ नेशन।